ಭಾರತದ ಸ್ನೇಹ ಬಯಸಿದ ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ಮತ್ತೆ ಬಾಂಬ್ ಹಾಕಿದೆ. 3 ಅಂತಾರಾಷ್ಟ್ರೀಯ ಅಫ್ಘಾನ್ ಕ್ರಿಕೆಟಿಗರನ್ನು ಕೂಡ ಕೊಂದು ಹಾಕಿದೆ. ಇದಕ್ಕೆ ಕಾಬೂಲ್ನಿಂದ ತಕ್ಕ ಉತ್ತರ ಸಿಗ್ತಾ ಇದೆ. ಇಷ್ಟಾದರೂ ಬುದ್ಧಿ ಕಲಿಯದ ಪಾಕಿಸ್ತಾನದ ಸಚಿವ ಭಾರತಕ್ಕೆ ನ್ಯೂಕ್ಲಿಯರ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇದಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಪಾಕಿಸ್ತಾನದ ಇಂಚಿಂಚು ಭೂಮಿನೂ ಕೂಡ ಭಾರತದ ಬ್ರಹ್ಮೋಸ್ನ ಕಣ್ಗಾವಲಿನಲ್ಲಿದೆ, ಹುಷಾರ್ ಅಂತ ವಾರ್ನಿಂಗ್ ಸಂದೇಶವನ್ನು ಕಳಿಸಿದ್ದಾರೆ. ನಾಯಿ ಬಾಲಕ್ಕೆ ದೆಬ್ಬೆ ಕಟ್ಟಿದ್ರೂ ನೆಟ್ಟಗಾಗಲ್ಲವಂತೆ ಪಾಕಿಸ್ತಾನಕ್ಕೆ ಈ ಗಾದೆ ಸರಿಯಾಗಿ ಅನ್ವಯ ಆಗುತ್ತೆ. 2 ದಿನಗಳ ಕದನ ವಿರಾಮ ಘೋಷಣೆ ಮಾಡಿ ಅಂತ ಅಂಗಲಾಚಿದ್ದು ಪಾಕಿಸ್ತಾನ. ಆದರೆ ಅದೇ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘಿಸಿ ಅಫ್ಘಾನಿಸ್ತಾನದ ಕಾಬೂಲ್ ಮತ್ತು ಕಂದಹಾರ್, ಉರ್ಗನ್ ಜಿಲ್ಲೆಗಳ ಮೇಲೆ ಬಾಂಬ್ಗಳನ್ನು ಹಾಕಿದೆ. ಜನವಸತಿ ಪ್ರದೇಶಗಳನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ದು 9 ಮಕ್ಕಳು ಸೇರಿ 17 ನಾಗರಿಕರು ಜೀವ ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, 3 ಅಫ್ಘಾನಿಸ್ತಾನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಟಗಾರರು ಪಾಕಿಸ್ತಾನದ ದಾಳಿಗೆ ಬಲಿಯಾಗಿದ್ದಾರೆ. ಅಫ್ಘಾನಿಸ್ತಾನ ಕ್ರಿಕೆಟ್ ಮಂಡಳಿಯೇ 3 ಕ್ರಿಕೆಟಿಗರು ಪಾಕಿಸ್ತಾನ ದಾಳಿಯಲ್ಲಿ ಸಾವನ್ನಪ್ಪಿರುವುದನ್ನು ಖಚಿತಪಡಿಸಿದೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಟಗಾರರಾದ ಕಬೀರ್ ಸಿಬಗತುಲ್ಲಾ, ಹಾರೂನ್ ಮೃತಪಟ್ಟ ಆಟಗಾರರು ಅಂತ ಫೋಟೋಗಳನ್ನು ಬಿಡುಗಡೆ ಮಾಡಿ ಸಂತಾಪ ಸೂಚಿಸಿದೆ. ನವೆಂಬರ್ 17ರಿಂದ 29ರವರೆಗೆ ರಾವಲ್ಪಿಂಡಿ ಮತ್ತು ಲಾಹೋರ್ನಲ್ಲಿ ನಡೆಯಬೇಕಿದ್ದ ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಶ್ರೀಲಂಕಾ ತಂಡಗಳ ತ್ರಿಕೋನ T20 ಸರಣಿ ಆಡೋದಿಲ್ಲ ಅಂತಾನೂ ಘೋಷಿಸಿದೆ. ಅಫ್ಘಾನ್ ನಿರಾಶ್ರಿತರನ್ನ ಹೊರದಬ್ಬಿದ ಪಾಕಿಸ್ತಾನ. ಭಾರತ ಪ್ರೇಮಿಗಳಿಗೆ ಜಾಗವಿಲ್ಲ ಎಂದ ಆಸಿಫ್. ನಾಲಿಗೆಗೆ ಎಲುಬಿಲ್ಲದ ನಾಯಕ ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜಾ ಆಸಿಫ್ ಮತ್ತೆ ಹುಚ್ಚಾಟ ಮಾಡಿದ್ದಾನೆ. ಪಾಕಿಸ್ತಾನ ಗಡಿಯಲ್ಲಿದ್ದ ಅಫ್ಘಾನಿಸ್ತಾನದ ಲಕ್ಷಾಂತರ ನಿರಾಶ್ರಿತರ ಮೇಲೆ ದಬ್ಬಾಳಿಕೆ ಮಾಡಿದ್ದಾನೆ. ಪಾಕಿಸ್ತಾನ ಗಡಿಯಲ್ಲಿರುವ ಭಾರತದ ಪ್ರೇಮಿಗಳು, ಅಫ್ಘಾನಿಸ್ತಾನದ ನಿರಾಶ್ರಿತರು, ಪಾಕಿಸ್ತಾನದಲ್ಲಿರುವ ಎಲ್ಲ ಅಫ್ಘಾನಿಸ್ತಾನಿಯರು ತಕ್ಷಣ ಪಾಕಿಸ್ತಾನವನ್ನು ಬಿಟ್ಟು ಹೋಗಬೇಕು ಅಂತ ಆದೇಶ ಮಾಡಿದ್ದಾನೆ. ಅಫ್ಘಾನಿಸ್ತಾನದೊಂದಿಗಿನ ರಾಜತಾಂತ್ರಿಕ ಸಂಬಂಧಗಳನ್ನು ಕಡಿದುಕೊಳ್ಳಲು ಪಾಕಿಸ್ತಾನವು ಸಿದ್ಧವಾಗಿದೆ. ಹೀಗಾಗಿ ನಮ್ಮ ನೆಲದಲ್ಲಿ ಅಫ್ಘಾನ್ ದೇಶದ ಜನ ವಾಸಿಸುವ ಅವಶ್ಯಕತೆ ಇಲ್ಲ. ಪಾಕಿಸ್ತಾನ ಏನಿದ್ದರೂ 250 ಮಿಲಿಯನ್ ದೇಶಪ್ರೇಮಿ ಪಾಕಿಸ್ತಾನಿಗಳಿಗೆ ಮಾತ್ರ ಸೇರಿದ್ದಾಗಿದೆ. ಇಲ್ಲಿ ಭಾರತ ಪ್ರೇಮಿ ಅಫ್ಘನ್ನರಿಗೆ ಸ್ಥಳವಿಲ್ಲ. ಪಾಕಿಸ್ತಾನ ರಕ್ಷಣಾ ಸಚಿವ ಆಸಿಫ್ನ ಈ ಹೇಳಿಕೆ ಭಾರತ ಅಫ್ಘಾನ್ ಸ್ನೇಹ ನೋಡಿ ಓರ್ಕೊಂಡಿರೋದಕ್ಕೆ ಸಾಕ್ಷಿಯಾಗಿದೆ. ಇದಿಷ್ಟೇ ಅಲ್ಲ, ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಭಾರತದ ಮೇಲೆ ನ್ಯೂಕ್ಲಿಯರ್ ದಾಳಿ ಮಾಡ್ತೀನಿ ಅಂತ ಮತ್ತೆ ಉದ್ದಟತನದ ಹೇಳಿಕೆ ಕೊಟ್ಟಿದ್ದಾನೆ. ಪಾಕಿಸ್ತಾನ ಮಿಲಿಟರಿ ಅಕಾಡೆಮಿಯಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿರುವ ಪಾಕ್ ಸೇನಾಧ್ಯಕ್ಷ ಭಾರತ ನಮ್ಮ ತಂಟೆಗೆ ಬಂದ್ರೆ ಪಾಕಿಸ್ತಾನದಿಂದ ನಿರ್ಣಾಯಕ ಪರಮಾಣು ಪ್ರತಿಕ್ರಿಯೆಗೆ ಆಹ್ವಾನ ಕೊಟ್ಟಂತೆ ಅಂತ ನಾಲಿಗೆ ಹರಿಬಿಟ್ಟಿದ್ದಾನೆ. ಪಾಕಿಸ್ತಾನ ಸೇನಾ ಮುಖ್ಯಸ್ಥನಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿರುಗೇಟು ನೀಡಿದ್ದು, ಪಾಕಿಸ್ತಾನದ ಇಂಚಿಂಚು ಜಾಗವು ಭಾರತದ ಬ್ರಹ್ಮೋಸ್ ಕಣ್ಗಾವಲಿನಲ್ಲಿದೆ, ಹುಷಾರ್ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ब्रह्मोस ने खुद को सिर्फ एक सिस्टम नहीं बल्कि देश की सुरक्षा का सबसे बड़ा प्रैक्टिकल प्रूफ साबित किया है. पाकिस्तान की जहां तक बात है तो अब उसकी एक इंच जमीन हमारी ब्रह्मोस की पहुंच में है कि अगर भारत पाकिस्तान को जन्म दे सकता है तो समय आने पर वह, अब आगे मुझे बोलने की कोई जरूरत नहीं है. ಪಾಕಿಸ್ತಾನ ಸ್ವಲ್ಪ ಬಾಲ ಬಿಚ್ಚಿದ್ರೂ ಉಳಿಗಾಲ ಇರಲ್ಲ ಅಂತ ರಾಜನಾಥ್ ಸಿಂಗ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಭಾರತದ ಜೊತೆ ಸ್ನೇಹ ಬೆಳೆಸಿದ ಅಫ್ಘನ್ನರಿಗೆ ಮಾನವೀಯ ನೆರವು ನೀಡುವ ಭರವಸೆಯನ್ನು ಕೊಟ್ಟಿದ್ದಾರೆ. ಇದು ಸಹಜವಾಗೇ ಪಾಕಿಸ್ತಾನಕ್ಕೆ ಉರಿ ಹತ್ತಿಸಿದೆ. ಅದಕ್ಕೆ ಅಫ್ಘಾನಿಸ್ತಾನದ ಮೇಲೆ ಮನಬಂದಂತೆ ದಾಳಿ ಮಾಡುತ್ತಿದೆ. ಆದರೆ ಅಫ್ಘಾನಿಸ್ತಾನ ಕೈಕಟ್ಟಿ ಕೂತಿಲ್ಲ. ಪಾಕಿಸ್ತಾನ ಸೈನಿಕರನ್ನ ಗುರಿಯಿಟ್ಟು ಉಡಾಯಿಸುತ್ತಿದ್ದಾರೆ. ಪಾಕ್ ಸೈನಿಕರು ಕದ್ದು ಮುಚ್ಚಿ ದಾಳಿ ಮಾಡುತ್ತಿರೋ ಜಾಗಕ್ಕೆ ನುಗ್ಗಿ ಎದೆಗೆ ಎದೆ ಕೊಟ್ಟು ಗುಂಡು ಹಾರಿಸುತ್ತಿರೋ ದೃಶ್ಯಗಳನ್ನು ಅಫ್ಘಾನ್ ರಿಲೀಸ್ ಮಾಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.